ವೆಲ್ಕಮ್. ಸಿರಿಗನ್ನಡ 10ನೇ ತರಗತಿ 2024 ಸಿಲೆಬಸ್ ಕೌರವೇಂದ್ರನ ಕೊಂದೆ ನೀನು 11th ಪದ್ಯ ಪಾರ್ಟ್ 1. ಇದರ ಲೇಖಕರು ಕುಮಾರವ್ಯಾಸ, ಗದುಗಿನ ನಾರಾಯಣಪ್ಪ. ಇನ ತನುಜನ, ಇನ ಅಂದ್ರೆ ಸೂರ್ಯ, ತನುಜ ಅಂದ್ರೆ ಮಗ, ಸೂರ್ಯನ ಮಗ ಕರ್ಣ. ಕೊಡೆ ಮೈದುನ, ಮೈದುನ ಅಂತ ಕರಿತಾನ ಕೃಷ್ಣ ಯಾರಿಗೆ? ಕರ್ಣನಿಗೆ. ಮೈದುನ ಅಂತಂದ್ರ ಅವನ ರಿಲೇಟಿವ್, ಅಕ್ಕನ ಮಗ, ಈ ತರ ಅವನಿಗೆ ಮೈದನ ಅಂತಾರ. ಅವಾಗ ಕರ್ಣ ಗಾಬರಿಯಾಗಿ ಕೃಷ್ಣನ ಕಡೆ ನೋಡ್ತಾನ. ನಾ ಕೃಷ್ಣನ ಮೈದನ ಹೆಂಗಾದೆ? ಅವನ ಜನ್ಮ ರಹಸ್ಯವನ್ನು ಯುದ್ಧದ ಸಮೀಪ ಬಂದಾಗ ಕೃಷ್ಣ ಕರ್ಣನಿಗೆ ಹೇಳಲಿಕ್ಕೆ ಕರ್ಕೊಂಡು ಹೋಗಿರ್ತಾನ, ಮಾತಾಡ್ಲಿಕ್ಕೆ. ಪ್ರೀತಿಯಿಂದ ಮಾತಾಡ್ಸ್ತಾನ ಅವಾಗ ಕೃಷ್ಣ. ತನದ ಸರಸವನೆಸಗಿ ರಥದೊಳು, ತನದ ಅಂದ್ರೆ ತನ್ನ ಹತ್ರ ಮೈ ಗಂಟ್ಕೊಳ್ಳುವಂಗ ಹೆಗಲ ಮೇಲೆ ಕೈ ಹಾಕಿ ತನ್ನ ತೊಡಿ ಹತ್ರ ಕೂರ್ಸ್ಕೊತಾನ ರಥದೊಳಗ. ಕೃಷ್ಣ ಪ್ರೀತಿಯಿಂದ ಕರೆದು ಕರ್ಣಗ. ಧನುಜ ರಿಪು ಬರಸೆಳೆದು ಕುಳ್ಳರಿಸಿದನು ಪೀಠದಲ್ಲಿ, ತನ್ನ ಹತ್ರ ತನ್ನ ಪೀಠದ ಮೇಲೆ ತನ್ನ ಬರಸೆಳೆದು ತನಕಿಂತ ತಮ್ಮಗದ ಹೆಂಗ ಪ್ರೀತಿಯಿಂದ ಕರೆದು ಕುಳ್ಳರಿಸ್ಕೊತಾರಲ್ಲ, ಹಂಗ ಪೀಠದೊಳಗ ಕೃಷ್ಣ ಕರ್ಣನನ್ನ ಕರೆದು ಕುಳ್ಳರಿಸ್ಕೊತಾನ. ಎನಗೆ ನಿಮ್ಮಡಿಗಳಲ್ಲಿ ಸಮಸೆ, ನನಗ ನಿಮ್ಮ ಒಳಗ ಏನು ಭೇದ ಭಾವ ಇಲ್ಲ. ಯಾರೊಳಗ? ಯಾದವರೊಳಗ, ಕೌರವರ ಒಳಗ. ಯಾಕಂದ್ರ ನಾವೆಲ್ಲ ಒಂದೇ. ಯಾಕಂದ್ರ ನೀನು ನನ್ನ ಮೈದುನ ಇದ್ದಿ. ಯಾಕಂದ್ರ ಕುಂತಿ ಯದುವಂಶದಕ್ಕೆನೆ ಇರ್ತಾಳ. ಕುಂತಿ ಮಕ್ಕಳು ಪಾಂಡವರು. ಕರ್ಣನು ಕುಂತಿ ಮಗಾನೇ ಇರ್ತಾನ. ಸೋದರತ್ತೆ ಆಗ್ತಿರ್ತಾಳ ಕುಂತಿ ಯಾರಿಗೆ? ಕೃಷ್ಣಗ. ಅದಕ್ಕ ಆತ ಕೃಷ್ಣ ಹೇಳ್ತಾನ, ಯಾದವರೊಳಗ ಕೌರವರೊಳಗ ನನಗ್ ಭೇದ ಇಲ್ಲ. ವನೆಯ ದೇವ ಮುರಾರಿಯಂಜುವೆ, ಹಂಗಂತ ಹೇಳಿ ಹೇಳ್ತಾನ. ಯಾರು? ಕೃಷ್ಣ ಹೇಳಿದಾಗ. ಮುರಾರಿ ಅಂದ್ರೆ ಕೃಷ್ಣ. ಅಂಜದ್ರ ಯಾರು ಇಲ್ಲಿ? ಇದನ್ನ ಕೇಳಿ ಹೆದರ್ದವ ಯಾರು? ಕರ್ಣ. ಯಾಕಂದ್ರ ಅದು ಟೈಮ್ ಸರಿ ಇರಂಗಿಲ್ಲ. ಆ ಟೈಮ್ನಾಗ ಅವನಿಗೆ ಈ ತನ್ನ ಜನ್ಮದ ರಹಸ್ಯ ತಿಳ್ಕೊಂಡು ಸ್ವಲ್ಪ ಭಯ ಮೂಡ್ತದ ಮನಸ್ಸಿನೊಳಗ, ಕರ್ಣನ ಮನಸ್ಸಿನೊಳಗ. ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಇಲ್ಲಿ ಶೌರಿ ಅಂದ್ರೆ ಕೃಷ್ಣ. ತೊಡೆ ಹತ್ರ ಹಾಕುವಂಗ ಕರೆದು ಕೂಡಿಸ್ಕೊಂಡು ಕರ್ಣನಿಗೆ ಜನ್ಮ ರಹಸ್ಯವನ್ನ ಹೇಳ್ತಾನೆ. ನೀನು ಕೌಂತೆಯ ಇದ್ದಿದಿ, ನೀನು ಕುಂತಿಯ ಮಗನಿದ್ದಿ, ಮೊದಲನೇ ಮಗ ಇದ್ದಿ. ಯುಧಿಷ್ಠಿರನ್ಗಿಂತಾನು ಮೊದಲನೇ ಜನ್ಮ ಆಗಿರೋದ್ರಿಂದ ಕೌರವರಿಗೂ ಪಾಂಡವರಿಗೂ ನೀನೇ ಹಿರಿಯ ಆಗ್ತಿ, ನೀನೇ ಹಸ್ತಿನಾವತಿಯ ರಾಜನಾಗಬಹುದು ಅಂತ ಹೇಳಿ ಅವನಿಗೆ ಜನ್ಮ ರಹಸ್ಯವನ್ನು ಕೃಷ್ಣ ಹೇಳ್ತಾನ. ಇದರಿಂದ ಅವನಿಗೆ ಯೋಚನೆಯೊಳಗ ಬೀಳ್ತಾನ. ಅವನ ಮನಸ್ಸಿನೊಳಗ ಗೊಂದಲ ಉಂಟಾಗ್ತದೆ. ಯಾರ ಮನಸ್ಸಿನೊಳಗ? ಕರ್ಣನ ಮನಸ್ಸಿನೊಳಗ. ಭೇದವಿಲ್ಲೆಲೆ ಕರ್ಣ ನಿಮ್ಮುಳು, ನಿಮ್ಮೊಳಗ್ ನನಗೆ ಯಾವ್ದೋ ಭೇದ ಇಲ್ಲ. ಕೌರವರೊಳಗ ಯಾದವರೊಳಗ ನನ್ನ ಹತ್ರ ಯಾವ್ದೋ ಭೇದ ಇಲ್ಲ. ಯಾಕಂದ್ರೆ ನಾವೆಲ್ಲ ಅಣ್ಣ ತಮ್ಮಂದ್ರೆ ಇದ್ದೀವಿ, ಒಂದೇ ವಂಶದವ್ರು ಇದ್ದೀವಿ. ಯಾದವರು ಕೌರವರೊಳಗೆ ಸಂ, ಯಾದವರು ಕೌರವರೊಳಗ ನನಗ ಭೇದಿಲ್ಲ. ಸಂವಾದಿಸುವಡನನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ, ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ನಾನು ಸಂಧಾನಕ್ಕೋಸ್ಕರ ಮಾತನಾಡ್ಲಿ ಬಂದೀನಿ. ಇಬ್ರು ಒಳಗ್ ನನಗೇನು ಭೇದ ಇಲ್ಲ ಅಂತ ಕೃಷ್ಣ ಹೇಳ್ತಾನ. ಯಾದವರೊಳಗ, ಆಮೇಲೆ ಕೌರವರೊಳಗ, ಪಾಂಡವರೊಳಗ ನನಗೆ ಯಾವುದೇ ಭೇದ ಇಲ್ಲ. ಮೇದಿನಿಪತಿ ನೀನು ಚಿಕ್ಕದು. ಮೇದಿನಿಪತಿ ಅಂದ್ರ ಭೂಮಿಯ ಪತಿ ಅಂದ್ರ ರಾಜ. ನೀನೇ ರಾಜನಾಗ್ತಿ. ಯಾಕಂದ್ರ ಕೌರವರೊಳಗು ನೀನೇ ಹಿರಿಯ ಇದ್ದಿದಿ, ಪಾಂಡವರೊಳಗು ನೀನೇ ಹಿರಿಯ ಇದ್ದಿ. ಕೌಂತೆಯ ಇರುವುದರಿಂದ ಸೂರ್ಯನ ಮಗ ಇದ್ದಿದಿ ನೀನು. ಕುಂತಿ ಸೂರ್ಯನ ಕುರಿತು ಮಂತ್ರವನ್ನ ಹೇಳಿ ಮಗು ಪಡೆದುಕೊಂಡಿರ್ತಾಳ, ಇನ್ನು ಮದ್ವೆಗಿಂತ ಮುಂಚೆನೆ. ಉಳಿದ ಪಾಂಡವರುನು ಪಾಂಡುವನ ಮಕ್ಕಳು ಇರಂಗಿಲ್ಲ. ಅವರೆಲ್ಲರೂ ಬೇರೆ ಬೇರೆ ದೇವತೆಗಳು ಮಕ್ಕಳು ಇರ್ತಾರ. ಕರ್ಣ ಸೂರ್ಯನ ಮಗ ಇರ್ತಾನ. ಅದಕ್ಕೋಸ್ಕರ ಎಲ್ಲರಿಗಿಂತ ಹಿರಿಯ ಕರ್ಣನೇ ಇರೋದ್ರಿಂದ ಈ ಹಸ್ತಿನಾಪುರದ ರಾಜ ನೀನೇ ಇದ್ದಿದಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಚಿತ್ತದೊಳಾದುದರಿವಿಲ್ಲೆನುತ ದಾನವ, ನಿನಗೆ ಇದ್ಯಾವುದೂ ಅರಿವೇ ಇಲ್ಲ, ನಿನ್ ಜನ್ಮದ ರಹಸ್ಯ ನಿನಗ್ ಗೊತ್ತಿಲ್ಲ. ದಾನವ ಅಂದ್ರೆ ಯಾರಿಲ್ಲಿ? ಇಲ್ಲಿ ದುರ್ಯೋಧನನ ಬಗ್ಗೆ ಹೇಳಿರ್ತಾನೆ. ಸೂದನನು ರವಿಸುತನ ಕಿವಿಯಲ್ಲಿ, ಸೂದನನು ಅಂದ್ರೆ ಮಧುಸೂದನ ಕೃಷ್ಣ. ರವಿಸುತನ ಕಿವಿಯಲ್ಲಿ ಅಂದ್ರೆ ಕರ್ಣನ ಕಿವಿಯಲ್ಲಿ ಬಿತ್ತಿದನು ಭಯವ. ಇದರಿಂದ ಯಾಕೆ ಭಯ ಉಂಟಾಗ್ತದ ಅಂತ ಹೇಳಿದ್ರೆ, ಪಾಂಡವರು ಬಗ್ಗೆ ಈತನಿಗೆ ದ್ವೇಷ ಇರ್ತದ. ಯಾಕಂದ್ರ ಈತ ದುರ್ಯೋಧನ ಕಡೆ ಇರೋದ್ರಿಂದ ಅವರನ್ನ ದ್ವೇಷಿಸ್ತಿರ್ತಾನೆ.
ಆದ್ರ ಅವನ ಒಂದೇ ತಾಯಿ ಮಕ್ಕಳು ತಾವೆಲ್ಲ ಪಾಂಡವರನ್ನು ತನ್ನ ತಮ್ಮಂದಿರೇ ಅಂತಂದಾಗ ಆತನಿಗೆ ಅವಾಗ ಮನಸ್ಸಿನಲ್ಲಿ ಭಯ ಉಂಟಾಗ್ತದೆ. ಎದಕ್ ಭಯ ಉಂಟು? ತನ್ನ ತಮ್ಮಂದಿರನ್ನೇ ತಾನು ಕೊಲ್ಲಿಕ್ಕಾಗಲ್ಲ. ಈ ಜನ್ಮ ರಹಸ್ಯ ಈಗ ಯಾಕೆ ಹೇಳ್ಬೇಕಾಗಿತ್ತು ಇದನ್ನಂತ ಹೇಳಿ. ಅವಾಗ ಭಯ ಎದಕ್ ಗೊಂದಲ ಯಾಕೆ ಉಂಟಾಗ್ತದ? ಅವ್ರನ್ನ ಹೆಂಗ್ ಕೊಲ್ಲುದು? ಅವ್ರ ಬಗ್ಗೆ ದ್ವೇಷ ಎಲ್ಲ ಹೋಗಿ ಅವ್ರ ಮೇಲೆ ಪ್ರೀತಿ ಬರ್ಲಿಕ್ಕೆ ಶುರು ಆಗ್ತದ ಆತನಿಗೆ. ಆದ್ರೂ ಆ ಯುದ್ಧ ಕೌರವರ ಕಡೆಯಾಗಿ ಮಾಡ್ಲೇಬೇಕು. ದುರ್ಯೋಧನನ ಕಡೆಯಾಗಿ ಮಾಡ್ಲೇಬೇಕು. ಅವನಿಗೆ ಅನಿವಾರ್ಯತೆ ಇರ್ತದ. ಯಾಕಂದ್ರ ಕಷ್ಟ ಕಾಲದಲ್ಲಿ ದುರ್ಯೋಧನನೇ ಅವನಿಗೆ ಸಹಾಯ ಮಾಡಿರ್ತಾನ. ಇಂಥ ಸಂದಿಗ್ಧದೊಳಗ ತಲಿಯೊಳಗ ಕನ್ಫ್ಯೂಷನ್ ಉಂಟಾಗ್ತದ ಅವನಿಗೆ. ಏನ್ ಮಾಡ್ಬೇಕು ಈಗ ಅಂತ ಹೇಳಿ. ಆ ಭಯವನ್ನು ಬಿತ್ತಿ ಹೋಗ್ತಾನ ಕೃಷ್ಣ. ಲಲನೆ ಪಡದಿಯ ಇದು ಮಂತ್ರಂ. ಲಲನೆ ಅಂದ್ರ ಲಾಲನೆ, ಪಾಲನೆ, ಮಮತೆ. ಮಮತೆಯಿಂದ ಮಂತ್ರದಿಂದ ಪಡೆದಂತ ಮಕ್ಕಳು ಯಾರು? ಯುಧಿಷ್ಠಿರ, ಆ ಭೀಮ, ಅರ್ಜುನ. 3 ಮಕ್ಕಳು ಕುಂತಿ ಮಕ್ಕಳು. ಇವ್ರನ್ನ ಹೆಂಗ್ ಪಡದ್ಲಕ್ಕಿ? ಮಂತ್ರದಿಂದ ಪಡದ್ಲು. ನ್ಯಾಚುರಲ್ ನಾವ್ ಹೆಂಗ್ ಹುಟ್ತೀವಿ ಹಂಗ್ ಹುಟ್ಟಿರಂಗಿಲ್ಲ. ಮಂತ್ರದಿಂದ ಹುಟ್ಟಿರ್ತಾರ ಅವ್ರು. ಗಳಲ್ಲಿ ಮೊದಲಿಗ ನೀನು ನಿನ್ನಯ. ಇದ್ರಾಗ ಮಂತ್ರದಿಂದ ಯುಧಿಷ್ಠಿರ, ಭೀಮ, ಅರ್ಜುನನ್ನು ಪಡೆದಿದ್ದರುನು ಅದಕ್ಕಿಂತ ಮೊದಲೇ ನೀ ಹುಟ್ಟಿರಿ. ಕುಂತಿಗೆ ನೀನೇ ಮೊದಲಿಗ ಆಗ್ತಿ. ಇದು ಹಿರಿಯ ಮಗ ನೀನೇ ಆಗ್ತಿ. ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿ ಭೀಮ. ಸೆಕೆಂಡ್ ಹುಟ್ಟಿದ್ದು ಯುಧಿಷ್ಠಿರ. ಆಮೇಲೆ 3ನೇ ಮಗ ಭೀಮ. ಫಲುಗುಣನು ನಾಲ್ಕನೆಯಲೈದನೇ. ಫಲುಗುಣ ಅಂದ್ರ ಅರ್ಜುನ. ಫಲುಗುಣ 4ನೇ ಮಗ. 5ನೇಯವರು ಯಾರು? 5ನೇಯಲಿ ನಕುಲ ಸಹದೇವರಾದರು. 5ನೇದ್ ನಕುಲ ಸಹದೇವ ಟ್ವಿನ್ಸ್. 5ನೇದವ್ರು ಅವರು. ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರು ಉದಿಸಿದರು. ಕುಂತಿ ಆ ಮಂತ್ರವನ್ನ ಮಾದ್ರಿಗೂ ಹೇಳಿದ್ರಿಂದ ಮಾದ್ರಿ ಕುಂತಿ ಇಬ್ರು ಪಾಂಡುರಾಜನ ಹೆಂಡತಿಯರು. ಇಬ್ರು ಹೆಂಡತಿ. ಮಾದ್ರಿ 2ನೇ ಹೆಂಡತಿ ಇರ್ತಾಳ. ಕುಂತಿ 1ನೇ ಹೆಂಡತಿ ಇರ್ತಾಳ. ಕುಂತಿಗ್ ಮಂತ್ರ ಗೊತ್ತಿರ್ತದ ಅದು. ಆ ಮಂತ್ರವನ್ನ ಯಾರಿಗೆ ಹೇಳ್ಕೊಡ್ತಾಳ? ಮಾದ್ರಿಗೂ ಮಕ್ಕಳಾಗ್ಲಿ ಅಂತ ಆಕಿಗೂ ಮಂತ್ರವನ್ನ ಹೇಳ್ಕೊಡೋನೇ. ಅವಾಗ ಏನ್ ಮಾಡ್ತಾಳ ಮಾದ್ರಿ? ಅಶ್ವಿನಿ ದೇವತೆಗಳನ್ನ ಕರಿತಾಳ ಮಂತ್ರದಿಂದ. ಕರೆದಾಗ ಅವ್ರು ಇಬ್ರು ಇರ್ತಾರಲ್ಲ, ಅದಕ್ಕಾಗಿ ಇಬ್ರು ಟ್ವಿನ್ಸ್ ಹುಡ್ತಾರ ಅಶ್ವಿನಿ ದೇವತೆಗಳ ಕೃಪೆಯಿಂದ. ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ. ಪಾಂಡವ ಅಂತಂದ್ರೆ ಈಗ ಕುಂತಿ ಮಕ್ಕಳು ಪಾಂಡವನ್ ಮಕ್ಕಳಲ್ಲಿ ಪಾಂಡವರಾದ್ರು. ಎಲ್ಲರೂ ಒಬ್ಬೊಬ್ರು ದೇವತೆಗಳಿಂದ ಹುಟ್ಟಿರ್ತಾರೆ. ಕರ್ಣ ಸೂರ್ಯ ದೇವನಿಂದ ಹುಟ್ಟಿರ್ತಾನ. ಎಲ್ಲಕ್ಕಿಂತ ಹಿರಿಯ ಆತನೇ ಇರ್ತಾನ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ನಿನಗೆ ನಾನು ರಾಜ ಮಾಡ್ತೀನಿ ಹಸ್ತಿನಾಪುರದ್ದು ಅಂತ ಕೃಷ್ಣ ಹೇಳ್ತೀನಿ ಕರ್ಣನಿಗೆ. ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ. ಇಲ್ಲಿ ಎಲ್ಲಾ ಜನ ಯಾರು? ಕೌರವರು 101 ಜನ ಇರ್ತಾರ. ಪಾಂಡವರು 5 ಜನ ಇರ್ತಾರ. ಅವರು ಒಪ್ಕೋತಾರ ನಿನ್ನನ್ನ. ಕೌರವರು ಒಪ್ಕೋತಾರ. ಬಂದು ಎಲ್ಲರೂ ನಿನ್ನ ಕೈ ಕೆಳಗಿನ ಆಳಗಳಾಗಿ ನಿಲ್ಲುತ್ತಾರೆ. ಯಾಕೆ ಅಂತಂದ್ರ ಕೌರವರಿಗೂ ಕರ್ಣನ್ ಮೇಲೆ ಪ್ರೀತಿ ಇರ್ತದ. ದುರ್ಯೋಧನ್ಗೂ ಕರ್ಣನ್ ಮೇಲೆ ಪ್ರೀತಿ. ಯುದ್ಧ ನಿಲ್ಲಿಸ್ಲಿಕ್ಕೆ ಈ ಒಂದು ಅವಕಾಶ ಇರ್ತದ. ಕರ್ಣ ರಾಜ ಆಗ್ಬಿಟ್ಟಿದ್ರ ದುರ್ಯೋಧನ ಒಪ್ಕೋತಿರ್ತಾನ. ಪಾಂಡವರು ಇವ್ರ ಅಣ್ಣ ಇರೋದ್ರಿಂದ ಅವರು ಒಪ್ಕೋತಿರ್ತಾರ. ಸೊ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಿರ್ತದೆ. ಯುದ್ಧವನ್ನ ತಡಿಬಹುದಾಗಿರ್ತದೆ. ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ. 2 ಸಂತತಿ ಕಿಂಕರರಾಗಿ ನಿಲ್ತಾರಂತಂದ್ರ ಸೇವಕರಾಗಿ ನಿಲ್ತಾರ ನಿನ್ಗ. ಯಾರು? 2 ಸಂತತಿಯವರು ಪಾಂಡವರು, ಕೌರವರು. ದುರ್ಯೋಧನ ಪಡೆ ಮತ್ತು ಯುಧಿಷ್ಠಿರ, ಭೀಮ, ನಕುಲ ಸಹದೇವ, ಅರ್ಜುನ ಇವರು ಎಲ್ಲಾರನ್ನು ನಿನ್ ಕೈ ಕೆಳಗಾಗ್ಬಿಡ್ತಾರ. ನಿನಗೆ ರಾಜ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತೀನಿ. ಎನಿಸಲೊಲ್ಲದೆ ನೀನು ದುರಿಯೋ. ನಿನಗ ರಾಜ ಆಗ್ಬೇಕು ಅನ್ಸಂಗಿಲ್ಲ ನಿನಗ. ಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ. ನಿನಗ ಯೋಚನೆ ಬರಂಗಿಲ್ಲ ಇದು. ನೀನೇ ರಾಜ ಆಗ್ಬಿಟ್ಟೆ ಅಂದ್ರ ನೀನು ದುರ್ಯೋಧನಗ ಕೈ ಚಾಚೋದು. ಅಂಬುಲಕ್ಕೆ ಅಂದ್ರೆ ಗಂಜಿಗೆ, ಅನ್ನಕ್ಕೆ ಆತನ ಕೈ ಕೆಳಗ ಕೈ ಚಾಚ್ಕೊಂಡಿರೋದ್ ಬೇಕಾಗಿಲ್ಲ. ನೀನೇ ರಾಜ ಆಗ್ಬಿಡ್ತಿ. ಅವ ನಿನ್ ಕೈ ಕೆಳಗ ಹಾಕ್ತಾನ ಅಂತ ಹೇಳಿ ಕೃಷ್ಣ ಆತನಿಗೆ ತಲೆಯೊಳಗ ಹುಳ ಬಿಡ್ತಾನ. ಎಡದ ಮೈಯಲ್ಲಿ ಕೌರವೇಂದ್ರರ. ಎಡಕಿನ ಸೈಡ್, ನೀನ್ ಎಡಕಿನ ಸೈಡ್ ಸಪೋರ್ಟ್ಗೆ ಯಾರು ನಿಂದಿರ್ತಾರ? ಕೌರವೇಂದ್ರರು 101 ಕೌರವರು ಬಂದ್ ನಿಲ್ತಾರ. ಗಡಣ ಬಲದಲ್ಲಿ ಪಾಂಡುತನಯರ. ಪಾಂಡುನ್ ಮಕ್ಕಳು ಬಲಕಿನ ಸೈಡ್ ಬಂದ್ ನಿಲ್ತಾರ ನಿನಗ. ಗಡಣವಿದರಲ್ಲಿ ಮಾದ್ರ ಮಾಗಧ ಯಾದವಾದಿಗಳು. ಮದ್ರ ದೇಶದ ಮಾಗಧರು, ಯಾದವರು ಎಲ್ಲಾರು ನಿನ್ ಕೈ ಕೆಳಗಾತಾರೆ. ಪೃಥ್ವಿ ರಾಜನೇ ನೀನೇ ಆಗ್ಬಿಡ್ತಿ ಅಂತ ಹೇಳಿ ಹೇಳ್ತಾನ ಕೃಷ್ಣ.
ನಡುವೆ ನೀನೊಲಗದೊಳಪ್ಪುವ ಎಲ್ಲಾರ ನಡ್ಬರ್ಕ್ ರಾಜ ಆಗಿ ನೀ ಒಪ್ಪುತ್ತಿ ಅದ್ರಾಗ ನೀ ಸೂರ್ಯನ್ ಮಗ ಇದ್ದಿ ನಿನಗದು ಒಪ್ಪುತ್ತದ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಕಡು ವಿಲಾಸವ ಬಿಸುಟು ಕುರುಪತಿ. ಈ ಕುರುಪತಿ ಯಾರೀಗ ದುರ್ಯೋಧನ. ಇದನ್ನೆಲ್ಲ ಬಿಟ್ಟು ದುರ್ಯೋಧನ ಬಿಟ್ಟು ನೀ ಬರ್ಬೇಕು. ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ. ಇದೆಲ್ಲ ಬಿಟ್ಟು ಬರೋದು ನಿನಗೆ ಕಷ್ಟ ಆಗ್ತದೇನು? ಹಸಾದ ಅಂದ್ರೆ ಪ್ರಸಾದ. ಅದನ್ನೆಲ್ಲ ಬಿಟ್ಟು ಬರೋದು ನಿನಗೆ ಕಷ್ಟ ಆಗ್ತದೇನು ಅಂತ ಕೇಳ್ತಾನ ಅವನು. ಕೊರಳ ಸೆರೆ ಹಿಗ್ಗಿದವು ಭೃಗುಜಲ. ಕಂಠ ಕೊರಳ ಸೆರೆ ಹಿಗ್ಗಿದವು ಅಂದ್ರೆ ಕಂಠ ಬಿಗದು ಬಂತು. ಎದಕ್ಕ? ಸಂತೋಷದಿಂದ ದುಃಖ ಎರಡೂ ಇರ್ತದ ಆತನಿಗೆ, ಮಿಕ್ಸ್ಡ್ ಫೀಲಿಂಗ್ಸ್ ಇರ್ತದ. ಭೃಗುಜಲ ಅಂದ್ರೆ ಕಣ್ಣೀರು ಬಂತು ಕರ್ಣನ ಕಣ್ಣೊಳಗೆ. ಯಾಕಂದ್ರ ಒಬ್ರಕ್ಕಿಂತ ಒಬ್ರು ಪಾಂಡವರು ಶೂರರು ಇರ್ತಾರ. ಅವನು ಕೌರವ್ರ ಕಡೆ ಇರೋದ್ರಿಂದ ಅವ್ರನ್ನ ದ್ವೇಷಿಸ್ತಿರ್ತಾನ. ಆದ್ರೆ ತನ್ನ ತಮ್ಮಂದಿರ ಇಷ್ಟೊಂದು ಅರ್ಜುನ ಆದ್ರ ಶೂರ ಇದ್ದಾಗ ಅರ್ಜುನ ತನ್ನ ಎದುರಾಳಿ ಅಪೋಸಿಟ್ ಅವನಿಗೆ ಇದ್ದವ. ಅರ್ಜುನ ಎಷ್ಟು ಶೂರ ಇದ್ದವ, ತನ್ನ ತಮ್ಮ ಇದಾನಂತನನ್ನ ಅವನಿಗೆ ಕಣ್ಣಾನ್ ನೀರ್ ಬರ್ತಾವ. ಅವಾಗ ಏನಾಗ್ತದ, ಅವನಿಗೆ ಪ್ರೀತಿ ಬರ್ತದ ಪಾಂಡವರ ಮೇಲೆ. ಉರವಣಿಸಿ ಕಡು ನೊಂದನ ಕಟ. ಅದನ್ನೆಲ್ಲ ನೆನೆಸ್ಕೊಂಡು ನೊಂದ್ಕೊಳ್ತಾನ. ಈಗ ನನ್ನ ಸಂಬಂಧರನ್ನೇ ನಾನು ದ್ವೇಷ ಮಾಡ್ತಿದ್ನಲ್ಲ ಇಷ್ಟು ದಿನ ಅಂತ ಹೇಳಿ ಹೆಮ್ಮೆ ಪಡಬೇಕಾಗುದ್ ಬಿಟ್ಟು. ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಈ ಸಮಯದಾಗ ಈ ನನ್ನ ಜನ್ಮ ರಹಸ್ಯವನ್ನು ಕೃಷ್ಣ ಹೇಳಿ, ಕುರುಪತಿ ಯಾರು? ದುರ್ಯೋಧನನ್ನು ಕೊಂದೇ ಬಿಟ್ಟ ಕೃಷ್ಣ ಈ ಸದ್ಯ ಇಲ್ಲೇ ಅಂತ ಹೇಳಿ ಯುದ್ಧದ ಪರಿಣಾಮ ಏನಾಗ್ತದ ಕರ್ಣಗ ಗೊತ್ತಾಯ್ತು. ಈ ರಹಸ್ಯವನ್ನ, ನನ್ನ ಜನ್ಮ ರಹಸ್ಯವನ್ನ ಈಗ ಹೇಳಿ ಕೌರವನನ್ನು ಮನಸ್ನಾಗ ಹೀಗೆ ಕೊಂದ್ ಹಾಕ್ಬಿಡ್ತಾನೆ. ಇದನ್ನ ಹೇಳಿ ಹೆಂಗ್ ಯುದ್ಧ ಮಾಡ್ತಾನ, ತನ್ನ ತಮ್ಮಂದ್ರ ಜೊತೆನೆ ಕೊಲ್ತಾನೆ ಹೆಂಗ್? ಕರ್ಣ ಕೊಲಂಗಿಲ್ಲ ಈ ರಹಸ್ಯ ಗೊತ್ತಾಗಿರೋದ್ರಿಂದ. ಹರಿಯ ಹಗೆ. ಹರಿ ಅಂದ್ರೆ ಯಾರು? ಕೃಷ್ಣ. ಹರಿಯ ಹಗೆ ಅಂದ್ರೆ ಕಪಟತನ. ಹೊಗೆ ದೊರ ದುರುಹದೆ. ಈ ಹೊಗೆ ಹಾಕ್ಬಿಟ್ಟಾನಲ್ಲ ಇಲ್ಲಿ ಕೃಷ್ಣ. ಇದನ್ನ ಹೇಳಿ ಬೆಂಕಿ ಹಚ್ಬಿಟ್ಟ. ಇದ್ರ ಹೊಗೆ ಬರ್ಲಾರ್ದೆ ಇರ್ತದೇನು? ಇಲ್ಲಿ ಬೆಂಕಿ ಹತ್ತಂದ್ರೆ ಹೊಗೆ ಆಡೇ ಆಡ್ತದ. ಇದು ಬಿಡಂಗಿಲ್ಲ ಇದು ಅಂತ ಹೇಳಿ ಕರ್ಣಗ ಅನಸ್ತದ. ಬರಿದೆ ಹೋಹುದೆ ತನ್ನ ವಂಶವ. ಇದು ಯಾರು? ಹಿರಿಯ ಈತನೇ ರಾಜ ಆಗ್ಬೇಕು. ಈತನ ಅಣ್ಣ ತಮ್ಮಂದ್ರೆ ಎಲ್ಲಾರಿದಾರ. ಇದು ನನ್ನ ವಂಶವನ್ನು ಹಾಳು ಮಾಡ್ತದೆ. ಇದು ಈ ತನ್ನ ಕೆಲಸದಲ್ಲ, ಉಪಟ ಕೆಲಸ ಕೃಷ್ಣಂದು. ನನ್ನ ವಂಶವನ್ನ ಹಾಳು ಮಾಡ್ದೆ, ಖಾಲಿ ಮಾಡ್ದೆ ಬಿಡಂಗಿಲ್ಲ ಇದು ಅಂತ ಹೇಳಿ ಅನಿಸ್ತದ ಅವನಿಗೆ ಕರ್ಣಗ. ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇದನ್ನೆಲ್ಲ ಹೇಳಿ, ನನ್ನ ಜನ್ಮ ರಹಸ್ಯವನ್ನ ಹೇಳಿ ನಮಗೆಲ್ಲ ಕೊಂದೇ ಬಿಟ್ಟ ಈತ ಕೃಷ್ಣ ಅಂತ ಹೇಳಿ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಕರ್ಣ. ಯಾಕಂದ್ರೆ ಅವನು ಅದೇ ಹುಮ್ಮಸ್ಸಿನಿಂದ ಯುದ್ಧ ಮಾಡ್ಲಿಕ್ಕೆ ಆಗಂಗಿಲ್ಲ. ದ್ವೇಷ ಇದ್ದಾಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತದೆ. ಈಗ ತನ್ನ ತಮ್ಮಂದಿರೇ ತನ್ನ ಕಣ್ ಮುಂದ್ ಬಂದ್ ನಿಂತಾಗ ಪ್ರೀತಿ ಬರ್ತದೆ ಹೊರತಾಗಿ ಅವರಿಗೆ ಕೊಲ್ಬೇಕನ್ನೋ ದ್ವೇಷ ಬರಂಗಿಲ್ಲ. ಅವಾಗ ಸೋಲುದು ಯಾರು? ಕರ್ಣನೇ ಸೋಲ್ತಾನೆ ಯುದ್ಧದಾಗ ಅಂತ ನಿಶ್ಚಿತ ಆಯ್ತು. ಅವನಿಗೆ ಗೊತ್ತಾಯ್ತು ಒಳಗೆ ಏನಾಗ್ತದೆ ಮುಂದಂತ ಹೇಳಿ. ಏನು ಹೇಳೈ ಕರ್ಣ ಚಿತ್ತ. ನಿನ್ನ ಮನಸ್ಸಿನೊಳಗೆ ಏನದ ಹೇಳು ಕರ್ಣ ಅಂತ ಹೇಳಿ ಕೃಷ್ಣ ಹೇಳ್ದ ಕರ್ಣಗ. ಗ್ಲಾನಿ ಯಾವುದು ಮನಕ್ಕೆ ಕುಂತಿ. ಗ್ಲಾನಿ ಅಂದ್ರ ದುಃಖ. ಮನಸ್ಸಿನ ದುಃಖ ಅನ್ನೋದು ನಿನ್ಗ, ನೀ ರಾಜನೇ ಆಗ್ಬಿಡ್ತೀನಿ, ನಿನಗೆಲ್ಲ ಒಳ್ಳೇದೇ ಆಗ್ತದಲ್ಲ ಈಗ. ಕುಂತಿ ಸೂನುಗಳ. ಅವಾಗ ಕರ್ಣ ಹೇಳ, ಸೂನುಗಳು ಅಂತಂದ್ರೆ ಕುಂತಿಯ ಪುತ್ರರು ಯಾರು? 5 ಜನ. ಯುಧಿಷ್ಠರ, ಭೀಮ, ಅರ್ಜುನ, ನಕುಲ ಸಹದೇವರು. ಈ ಮಕ್ಕಳನ್ನ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಇವ್ರಿಗೆ ಯಾರಾದ್ರೂ ಕೊಂದ್ರ ನಿನಗಿಷ್ಟ ಆಗಂಗಿಲ್ಲ ಕೃಷ್ಣ, ನನಗ್ ಗೊತ್ತದ ಅಂತ ಹೇಳಿ ಕರ್ಣ ಹೇಳ್ತಾನೆ. ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ. ನಾನು ಈ 5 ಜನಕ್ಕೆ ನಾ ಏನು ಹಾನಿ ಮಾಡುದಿಲ್ಲ ಅಂತ ಹೇಳಿ ಮಾತು ಕೊಡ್ತಾನೆ ಕರ್ಣ, ನುಡಿತಾನ. ಮೌನವೇತಕ್ಕೆ ಮರುಳತನ ಬೇ. ಯಾಕ ಮೌನದಿಂದ ಇದ್ದಿ ಮರುಳತನದಿಂದ ಅಂತ ಕೇಳ್ತಾನ. ಆಡನು ನಿನ್ನ ಪದೆಸೆಯ ಬಯಸುವನಲ್ಲ ಕೇಳೆಂದ. ನೀನೇನ್ ಪದವಿ ರಾಜನನ್ನಾಗಿ ನನ್ನನ್ನು ಮಾಡ್ಬೇಕಂತಿಲ್ಲ, ಅದನ್ನ ಬಯಸಂಗಿಲ್ಲ. ಆದ್ರೆ ಅವ್ರನ್ನ ಯಾರನ್ನು ನಾನು ಕೊಲ್ಲುದಿಲ್ಲ. ರಾಜ ಪದವಿ ನನಗೆ ಇಷ್ಟ ಇಲ್ಲ. ಈ ಸಿರಿ ನನಗ್ ಬೇಕಾಗಿಲ್ಲ. ಈ ಸಿರಿಮಂತಿಕೆ, ಈ ರಾಜ್ಯದ ಪಟ್ಟುಗಟ್ಟಿನಂತೆಲ್ಲ ಅದು ನನಗೆ ಇಷ್ಟ ಇಲ್ಲ. ನಾನು ಅವ್ರನ್ನ ಮಾತ್ರ ಏನೂ ಮಾಡುದಿಲ್ಲ. ಅವ್ರಿಗೆ ಕೊಲ್ಲುದು ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಈ ಜನ್ಮ ರಹಸ್ಯ ನನಗೆ ಹೇಳಿ. ಅವ್ರಿಗೆ ಏನು ಮಾಡುದಿಲ್ಲ, ಯುದ್ಧದಾಗ 5 ಜನರಿಗೆ ಯಾರಿಗೂ ಕೊಲ್ಲೋದಿಲ್ಲ ಅಂತ ಹೇಳ್ತಾನ. ಅಂತ ಯಾರು? ಕರ್ಣ ಕೃಷ್ಣ ಹೇಳ್ತಾನ. ಮರುಳು ಮಾಧವ ಮಹಿಯ ರಾಜ್ಯದ. ಮರಳು ಮಾಧವ, ಇದೆಲ್ಲ ಹೇಳಿಗತಿಯಲ್ಲಿ ನೀನು. ಈ ರಾಜ್ಯದ ಆಸೆ ನನಗಿಲ್ಲ. ಹುಚ್ಚು ಮಾಧವ ನನಗಿಲ್ಲ ಇದು ಅಂತ ಕೃಷ್ಣ
ಕರ್ಣ ಕೃಷ್ಣಗ ಹೇಳ್ತಾನೆ. ಮಾಧವ ಅಂದ್ರೆ ಕೃಷ್ಣ. ಕರ್ಣ ಕೃಷ್ಣಗೆ ಹೇಳಿರ್ತಾನೆ. ತಿರುಗಿ ಸೋಲುವನಲ್ಲ ಕೌಂತೆ. ಕೌಂತೆ ಅಂತಂದ್ರ ಕರ್ಣ ಇಲ್ಲಿ. ಕೌಂತೆ ಅಂದ್ರೆ ಕುಂತಿ ಮಗ. ಕರ್ಣ ನಾನು ಸಿರಿವಂತಿಕೆ ಆಸೆ ತೋರಿಸ್ಲಿಕ್ಕೆ ನೀನು ಈ ಈ ಪೃಥ್ವಿಯ ರಾಜನಾಗ್ತೀನಿ, ಹಸ್ತನಾವತಿಯ ರಾಜನಾಗ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಸೋಲುವುದಿಲ್ಲ, ಆಸೆ ಪಡುವವನಲ್ಲ ನಾನು ಅಂತ ಹೇಳಿ ಕರ್ಣ ಹೇಳ್ತಾನೆ. ಕೌಂತೆಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ. ಯಾರನ್ನು ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ, ಕುಂತಿ ಪುತ್ರರಿಗೂ ದುರ್ಯೋಧನ ಪಡೆಯವರಿಗೂ ನನಗೆ ಹೊಡೆಯಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೊರೆದ ದಾತಾರಂಗೆ ಹಗೆವರ. ಇದು ಒಂದು ಹೊರೆಯಾಗ್ಬಿಡುತ್ತೆ ಅವನಿಗೆ, ಕರ್ಣನಿಗೆ. ಹಗೆವರ ಅಂತಂದ್ರ ಒಂದು ಕಪಟತನದ ವರ ಆದಂಗಾಯ್ತು ಇದು. ದಾತಾರಂಗೆ ಅಂದ್ರೆ ಕೊಡುವವನಿಗೆ. ಇರವನರಿ ದೊಪ್ಪಿಸುವೆನೆಂಬಿ. ನಾನು ನನ್ನ ತಲೆಯನ್ನು ಒಪ್ಪಿಸುತ್ತೇನೆ, ನನ್ನ ಜೀವವನ್ನೇ ಒಪ್ಪಿಸುತ್ತೇನೆ. ಭರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ. ಈ ಭರದೊಳಗ ಇದನ್ನೆಲ್ಲ ಈ ಸಮಯದಲ್ಲಿ ನನಗ್ ಹೇಳಿ ನೀನು. ಕೌರವೇಂದ್ರ ಯಾರು? ದುರ್ಯೋಧನನ್ನ ಕೊಂದೇ ಬಿಟ್ಟಿ ಇಲ್ಲೇ ಅಂತಂದ್ರೆ ಯುದ್ಧದ ಪರಿಣಾಮ ಏನಾಗ್ತದೆ? ದುರ್ಯೋಧನ ಸಾಯ್ತಾನಿದ್ರಾಗ ಗೆಲ್ಲಂಗಿಲ್ಲ ಯುದ್ಧವನ್ನು ಅಂತ ಹೇಳಿ ಕರ್ಣ ಗೊತ್ತಾಯ್ತು. ಯಾಕಂದ್ರೆ ಕರ್ಣ ಅರ್ಜುನನ ಕೊಂದ್ರೆ ಮಾತ್ರ ಕೌರವರು ಯುದ್ಧ ಗೆಲ್ಲಿಕ್ ಸಾಧ್ಯ. ಈ ಕರ್ಣ ಕೊಲ್ಲುದಿಲ್ಲ, ಯಾಕಂದ್ರೆ ಆತನ ತಮ್ಮನೇ ಇರುವುದರಿಂದ ಕೊಲ್ಲುದಿಲ್ಲ ಅಂತ ಮಾತು ಕೊಟ್ಟು ಅವ್ರು ಉಳಿತಾರಂತಂದ್ರ ದುರ್ಯೋಧನ ಉಳಿಯಂಗಿಲ್ಲ. ನೀನು ಇದನ್ನೆಲ್ಲ ಹೇಳಿ ನನಗ ಒಂದೇ ಬಿಟ್ಟಿನಿ ದುರ್ಯೋಧನಗ ಅಂತ ಹೇಳಿ ಕರ್ಣ ಅಂದ ಮನಸ್ಸಿನಲ್ಲಿ. ವೀರ ಕೌರವರಾಯನೇ ದಾತಾರನಾಥನ ಹಗೆಯ ಹಗೆ ಕೈ. ಕೌರವರ ರಾಯ ಯಾರು? ದುರ್ಯೋಧನ. ದುರ್ಯೋಧನ ಕೊಡುವಾತನ ದಾತಾರನಾಥನ ಹಗೆಯ ಹಗೆ ಕೈ. ನಾನು ಆತನಿಗೆ ಮೋಸ ಎಸಗಂಗಿಲ್ಲ. ಇಷ್ಟು ದಿನ ಕಷ್ಟದೊಳಗೆ ನನಗೆ ಆಗಿದ್ದಂತವ ದುರ್ಯೋಧನ. ಆತನಿಗೆ ಅವಶ್ಯಕತೆ ಅದ ನಂದು ಯುದ್ಧದ ಟೈಮ್ನಾಗ. ನಾ ಅವನ ಕಡೆನೇ ಆಗಿ ಯುದ್ಧ ಮಾಡ್ತೀನಿ, ನಿನ್ನ ಹತ್ರ ಬರೋದಿಲ್ಲ ಅಂತ ಹೇಳಿ ಕರ್ಣ ಹೇಳ್ತಾನೆ. ವಾರವೇ ಕೈ ವಾರವಾದಂತೆಹೆನು ಕುರು ನೃಪತಿ. ನಾನು ಆತನ ಕಡೆನೇ ಆಗಿ ಯುದ್ಧ ಮಾಡ್ತೀನಿ. ಕುರು ನೃಪತಿ ಯಾರು? ದುರ್ಯೋಧನ ಕಡೆ. ಶೌರಿ ಕೇಳೈ ನಾಳೆ ಸಮರದ. ಶೌರಿ ಅಂದ್ರೆ ಇಲ್ಲಿ ಕೃಷ್ಣ. ಕೃಷ್ಣ ಕೇಳಿ ಇಲ್ಲಿ ನಾಳೆ ಯುದ್ಧ ಹಾಗೆ ಆಗ್ತದೆ, ನೀನ್ ಯುದ್ಧ ನಿಲ್ಲಿಸ್ಲಿಕ್ಕೆ ಇದು ಹೇಳಿಕತ್ತಿ, ನಾ ಒಪ್ಕೊಳ್ಳೋದಿಲ್ಲ ಅದನ್ನ. ಯುದ್ಧದೊಳಗ ಅಲ್ಪ ಹಾಗೆ ಆಗ್ತದೆ, ನಾಳೆ ಯುದ್ಧ ಆಗ್ತದೆ. ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ. ನನ್ನ ನಿಜ ಭುಜ ಅಂತಂದ್ರೆ ನನ್ನ ತೋಳ್ಬಲ, ನನ್ನ ಶೌರ್ಯವನ್ನು ನಾನು ಯುದ್ಧದಲ್ಲಿ ನಾಳೆ ತೋರಿಸ್ತೀನಿ. ಸಾರದಲ್ಲಿ ಅಂದ್ರೆ ಯುದ್ಧದಲ್ಲಿ. ಶೌರ್ಯದ ಸಂಪನ್ನತನವನು ಪಾಂಡುತನ ಎರಲಿ. ಶೌರ್ಯ ಅವ್ರದ್ದು ಶೌರ್ಯ ಸಂಪನ್ನರದಾರಲ್ಲ ಪಾಂಡುತನರಲಿ ಅಂದ್ರೆ ಪಾಂಡುವಿನ ಮಕ್ಕಳು ಯಾರು? ಪಾಂಡವರು. ಅವರ ಜೊತೆ ನನ್ನ ಶೌರ್ಯವನ್ನು ತೋರಿಸ್ತೀನಿ, ನನ್ನ ಸಾಹಸವನ್ನು ತೋರಿಸ್ತೀನಿ, ನಾನು ಯುದ್ಧವನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಕರ್ಣ ಹೇಳ್ತಾನೆ. ಮಾರಿಗೌತಣವಾಯ್ತು ನಾಳಿನ. ಮಾರಿಗೌತಣ ಅಂದ್ರ ಮಾರಿ ಅಂದ್ರ ಯುದ್ಧ ದೇವತೆ, ಔತಣ ಅಂದ್ರ ಊಟ. ಅಂದ್ರೆ ಬಹಳ ಜನ ನಾಳೆ ಯುದ್ಧದೊಳಗ ಸಾಯ್ತಾರಂತ. ನಾಳಿನ ಭಾರತವು ಚತುರಂಗ ಬಲದಲ್ಲಿ. ನಾಳೆ ಭಾರತದ ಏನಾಗ್ತದ ಭವಿಷ್ಯ ಅಂದ್ರೆ ಚತುರಂಗ ಬಲದಲ್ಲಿ. ಭಾರತದ ಚತುರಂಗ ಬಲ ಅಂದ್ರ 4 ಸೇನೆಗಳು, ಆನೆ, ಕುದುರೆ, ಬೇರೆ ಬೇರೆ ತರ ಸೇನಾ ತುಕಡಿಗಳು ಇರ್ತಾವ. ಅದೆಲ್ಲಾ ಸೇರಿ ಚತುರಂಗ ಬಲ. ಇಷ್ಟು ಆನೆ, ಇಷ್ಟು ಕುದುರೆ ನಂಬರ್ ಇರ್ತವ ಅದಕ್ಕೆ. ಅದ್ರೊಳಗೆ ಚತುರಂಗ ಬಲ ಅಂತಾರ. ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು. ಕೌರವ ಅಂದ್ರೆ ದುರ್ಯೋಧನ. ದುರ್ಯೋಧನನ ಋಣ ಹೆಂಗ್ ತೀರಿಸ್ಬೇಕು ನಾನು? ಇಂತ ಹೀನಾಯ ಸ್ಥಿತಿಯೊಳಗಿದ್ದಾಗ ನನ್ನನ್ನು ಎತ್ತಿ ಹಿಡಿದು ನನಗೆ ಸನ್ಮಾನ ಮರ್ಯಾದೆಯನ್ನು ಕೊಟ್ಟಂತ ವ್ಯಕ್ತಿ ಆತ ದುರ್ಯೋಧನ. ಅವನ ಋಣ ತೀರಿಸ್ಲಿಕ್ಕೆ ನನಗೊಂದು ಅವಕಾಶ ಅದ, ನಾನು ಹೋರಾಡ್ತೀನಿ ನಾಳೆ ಯುದ್ಧದೊಳಗ. ಈ ರಿಸಿಯೇ ಪತಿಯವ ಕರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ. ನಾನು ಆತನ ಋಣ ತೀರಿಸ್ಲಿಕ್ಕೆ ನನ್ನ ಶರೀರವನ್ನು ಯುದ್ಧದಲ್ಲಿ ನೂಕ್ತೀನಿ ನಾನು. ನಿನ್ನಯ ವೀರ ಇವರ ನೋಯಿಸೆನು ರಾಜೀವ ಸಖನಾಣೆ. ನಿನ್ನ ಐವರನ್ನು, ಪಾಂಡವರನ್ನು ನಾನು ನೋಯಿಸಂಗಿಲ್ಲ. ಅವ್ರನ್ನ ಯಾರನ್ನು, ಅದರಲ್ಲಿ ಯಾರನ್ನು ಕೊಲ್ಲುವುದಿಲ್ಲ ನಾನು ನಾಳೆ ಅಂತ ಹೇಳಿ ಮಾತು ಕೊಡ್ತಾನ. ರಾಜೀವ ಸಖನಾಣೆ. ರಾಜೀವನ ಸಖ ಅಂತಂದ್ರೆ ಸೂರ್ಯ.
ಸೂರ್ಯ ಅಂದ್ರೆ ಕರ್ಣನ ತಂದೆ. ಆಮೇಲೆ ಕರ್ಣ ಸೂರ್ಯನ್ ಭಕ್ತನೂ ಇರ್ತಾನ. ಅವನಿಗೆ ಗೊತ್ತಿರಂಗಿಲ್ಲ ಸೂರ್ಯನ್ ಮಗ ಇದೀನಿ ಅಂತ ಹೇಳಿ. ಅದಕ್ಕೆ ಅವನು ಸೂರ್ಯನ್ ಮೇಲೆ ಆಣೆ ಮಾಡಿ ಹೇಳ್ತಾನ. ನಾನು ಮಾತು ಕೊಡ್ತೀನಿ ಅವ್ರಿಗೆ ಯಾರಿಗೂ ಏನು ಮಾಡೋದಿಲ್ಲ ಅಂತ ಹೇಳಿ. Please subscribe my channel, hit the bell icon and save the playlist. Thank you very much. Bye bye.